ನೆಕ್ಸ್ಟ್ ಸೊ ಇದನ್ನು ಬರ್ಕೊಂಡ್ಬಿಡೋಣ್ರಿ ರೀ ಬ್ರೇಕ್ ಅಪ್ ತನ ಇದ್ರ ತನ ಬರೆದಿರಲ್ಲ ಬ್ರೇಕ್ಸ್ ತನ ಬ್ಯಾಕ್ಗ್ರೌಂಡ್ ಅಂತ ಬರ್ಕೊಂಡ್ಬಿಡ್ರಿ ಬ್ರೇಕ್ಸ್ ಆಗ್ಯದಾಗಿಲ್ರಿ ಬರ್ಕೊಂಡ್ಬಿಡ್ರಿ ಪ್ರಸ್ತುತ ಇನ್ಸರ್ಟ್ ಟ್ಯಾಬ್ನಾಗ ಇದ್ದೀವ್ರಿ ಬರ್ಸೋದಾಗಿಲ್ಲ ಪಿಯೋರ್ ಟೇಬಲ್ ಒಂದೇ ಆಗ್ಯದ್ರಿ ಉಳಿದಿವೆಲ್ಲ ಇದು ಬ್ಯಾಡ್ ಅಂದಿದ್ನಲ್ಲ ಇವೆಲ್ಲ MS ವರ್ಡ್ನವಲ್ಲ ಅದೇ ರೀ ನೆಕ್ಸ್ಟ್ ಈಗ ಪೇಜ್ ಲೇಔಟ್ನಾಗ ರೀ ಪೇಜ್ ಲೇಔಟ್ನಾಗ ಮಾರ್ಜಿನ್ ಸೇಮ್ ಅದ ಓರಿಯೆಂಟೇಷನ್ ಸೇಮು ಸೈಜ್ ಸೇಮು ಇನ್ನು ಪ್ರಿಂಟ್ ಏರಿಯಾ ಇದರ್ಲಿಂದ ಚಾಲು ಮಾಡ್ಬೇಕು ನಾವು ನೆಕ್ಸ್ಟ್ ಯಾವುದಂದ್ರೆ ರೀ ಪ್ರಿಂಟ್ ಏರಿಯಾ ಓಕೆ ನೆಕ್ಸ್ಟ್ ಪೇಜ್ ಲೇಔಟ್ ಪೇಜ್ ಲೇಔಟ್ನಾಗ ರೀ ನಮ್ಮ ಮೊದಲನೇ ಆಯ್ಕೆ ಯಾವುದು ಅಂತಂದ್ರೆ ರೀ ಪ್ರಿಂಟ್ ಏರಿಯಾ ಫಸ್ಟ್ ಒಂದು ಬರ್ಕೊಂಡ್ಬಿಡೋಣ್ರಿ ಪ್ರಿಂಟ್ ಏರಿಯಾ ಪ್ರಿಂಟ್ ಏರಿಯಾ ಓಕೆ ಬರೋಣ್ರಿ ರೀ ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಆಯ್ಕೆ ಮಾಡಿರುವ ದತ್ತಾಂಶಗಳನ್ನು ಮಾತ್ರ ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಯಾವುದಾದರೂ ಆಯ್ಕೆ ಮಾಡಿರುವ ದತ್ತಾಂಶಗಳನ್ನು ಮಾತ್ರ ಮುದ್ರಿಸಲು ಸೆಟ್ ಪ್ರಿಂಟ್ ಏರಿಯಾ ಮುದ್ರಿಸಲು ಸೆಟ್ ಪ್ರಿಂಟ್ ಏರಿಯಾ ಎನ್ನುವ ಆಯ್ಕೆಯು ಸಹಾಯ ಮಾಡುತ್ತದೆ ನೆಕ್ಸ್ಟ್ ಇನ್ನು ಇದ್ರಾಗ ಎರಡನೇ ಆಯ್ಕೆ ಯಾವ್ದು ಬರ್ತದ್ರಿ ಅಂತಂದ್ರೆ ರೀ ಅಲ್ಲಿ ನಾವು ಆಯ್ಕೆ ಮಾಡಿರೋದನ್ನ ಕ್ಲಿಯರ್ ಅಂತಂದಂಗ್ರಿ ಇದೇನು ಬ್ಯಾಡ್ರಿ ಸೆಟ್ ಪ್ರಿಂಟ್ ಏರಿಯಾ ಕ್ಲಿಯರ್ ಮಾಡಕ್ಕೆ ಯಾವ್ದು ಕೇಳ್ತೀರ ಅಂತ ಕೇಳಂಗಿಲ್ಲ ನಮ್ಗೆ ಯಾವ್ದು ಹಾಕ್ತೀರ ಅನ್ನೋದು ಅಷ್ಟೇ ಕೇಳ್ತಾನೆ ರೀ ನೆಕ್ಸ್ಟ್ ಇನ್ನು ಬ್ರೇಕ್ಸ್ ರೀ ನೆಕ್ಸ್ಟ್ ಒನ್ ರೀ ಬ್ರೇಕ್ಸ್ ಅದ್ರಾಗ ಯಾವ್ದ್ರಿ ಇನ್ಸರ್ಟ್ ಪೇಜ್ ಬ್ರೇಕ್ ಓಕೆ ಇದೊಂದು ಸ್ವಲ್ಪ ಬರ್ಕೊಂಡ್ಬಿಡಣ್ರಿ ರೀ MS ವರ್ಡ್ ಅಪ್ಲಿಕೇಶನ್ ನಂತೆ ಸ್ಪ್ರೆಡ್ಶೀಟ್ಗಳಲ್ಲಿ ಪೇಜ್ ಬ್ರೇಕ್ ಇನ್ಸರ್ಟ್ ಮಾಡಲು ಇನ್ಸರ್ಟ್ ಪೇಜ್ ಬ್ರೇಕ್ ಎನ್ನುವ ಆಯ್ಕೆ MS ವರ್ಡ್ ಡಾಕ್ಯುಮೆಂಟ್ನಂತೆ ಎಕ್ಸೆಲ್ನಲ್ಲಿ ಅಥವಾ ಸ್ಪ್ರೆಡ್ಶೀಟ್ನಲ್ಲಿ ಪೇಜ್ ಇನ್ಸರ್ಟ್ ಮಾಡಲು ಅಥವಾ ಇನ್ಸರ್ಟ್ ಪೇಜ್ ಮಾಡಲು ಎರಡು ಒಂದೇ ರೀ ಪೇಜ್ ಇನ್ಸರ್ಟ್ ಮಾಡಲು ಅಥವಾ ಇನ್ಸರ್ಟ್ ಪೇಜ್ ಬ್ರೇಕ್ ಮಾಡಲು ಆಯ್ಕೆ ಮಾಡಿಕೊಳ್ಳುವ ಆಯ್ಕೆನೇ ಯಾವುದಾಗಿರ್ತದೆ ರೀ ಇನ್ಸರ್ಟ್ ಪೇಜ್ ಬ್ರೇಕ್ ರೀ ಈಗಿನ ದಿನ ಸಮಸ್ಯೆ ಇಲ್ರಿ ಲಾಸ್ಟ್ ಟೈಮ್ ಭಾಳ ಸಮಸ್ಯೆ ಆಗಿತ್ತು
ಕನ್ನಡ ಇಂಗ್ಲೀಷ್ ಆಗಿತ್ತವಾಗ, ಹೌದ್ರಾ ರೀ? ನೆಕ್ಸ್ಟ್ ಇನ್ನು ಇದ್ರಾಗ ರಿಮೂವ್ ಪೇಜ್ ಬ್ರೇಕ್ ಅನ್ನುವ ಆಯ್ಕೆ ಅದ ರೀ, ನಮಗದು ಇಂಪಾರ್ಟೆಂಟ್ ಅಲ್ಲ. ಈಗ ಇದಕ್ಕಿಂತ ಹಿಂದೆ ನೋಡಿದ್ದೆ ನೋಡ್ರಿ, ಹೌದ್ರೆ ಪ್ರಿಂಟ್ ಏರಿಯಾ, ಕ್ಲಿಯರ್ ಪ್ರಿಂಟ್ ಏರಿಯಾ, ಸೆಟ್ ಪ್ರಿಂಟ್ ಏರಿಯಾ ಅಂತ ಹೆಂಗೆ ಬಂದಿತ್ತಲ್ಲ ಅದ್ರಂಗೆ ಇದು ಕೂಡ ರೀ, ರಿಮೂವ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಈಗ ಇದು ಬ್ಯಾಕ್ ಗ್ರೌಂಡ್ ಅಂತ ಅನ್ನೋದು ನಮ್ಗೆ ಗೊತ್ತಿದ್ರೆ ಸಾಕ್ರಿ, ಹೌದಾ? ಇನ್ನು ನಮ್ಗೆ ಎಕ್ಸಾಮ್ದಾಗ ಕೇಳೇನು ಸರ್, ನಮ್ಗೆ ಏನಂದ್ರೆ ಸ್ಪ್ರೆಡ್ ಶೀಟಿಗೆ ಬ್ಯಾಕ್ ಗ್ರೌಂಡ್ ಬಣ್ಣ ಹಾಕಲು, ಬ್ಯಾಕ್ ಗ್ರೌಂಡ್ ಇಮೇಜ್ ಹಾಕಲು ಕೇಳೇನಂತಂದ್ರೆ ಇದೇ ಬ್ಯಾಕ್ ಗ್ರೌಂಡ್ ಎನ್ನುವ ಆಯ್ಕೆನೇ ಇರ್ತದೆ. ಹಿಂಗಾಗಿ ಇದು ಕನ್ಫ್ಯೂಷನ್ ಆಗಲ್ಲ, ಬಿಟ್ಬಿಡ್ತೇನೆ ರೀ. ಇನ್ನು ಇದಕ್ಕೆ ಬನ್ರಿ, ನೆಕ್ಸ್ಟ್ ಒನ್ ರೀ, ಸ್ಕೇಲ್ ಟು ಫಿಟ್. ನೆಕ್ಸ್ಟ್ ಒನ್ ಯಾವ್ದ್ರಿ? ಸ್ಕೇಲ್ ಟು ಫಿಟ್. ಸ್ಕೇಲ್ ಟು ಫಿಟ್. ಸ್ಕೇಲ್ ಟು ಫಿಟ್ ಬರ್ಕೊಂಬಿಡ್ರಿ. ಸ್ಕೇಲ್ ಟು ಫಿಟ್. ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಮಾಹಿತಿಯು ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಮಾಹಿತಿಯು ಪ್ರಸ್ತುತ ಸ್ಪ್ರೆಡ್ಶೀಟ್ನಲ್ಲಿನ ಮಾಹಿತಿಯು ಒಂದು ಪೇಜ್ನ ಮೇಲೆ ಸರಿ ಹೊಂದುತ್ತಾ ಇಲ್ಲ ಎಂತಾದಲ್ಲಿ ಸರಿ ಹೊಂದುತ್ತಾ ಇಲ್ಲ ಎಂತಾದಲ್ಲಿ ಸರಿ ಹೊಂದೋದಂದ್ರೆ ಅರ್ಥ ಏನ್ರಿ? ಪ್ರಿಂಟ್ ಹಾಕಿದಾಗ ಆ ಮಾರ್ಜಿನ್ ಹೊರಗೆ ಬರ್ಲತ್ತ ಸರ್, ಎರಡನೇ ಪೇಜಿಗೆ ಬರ್ಲತ್ತದ್ರಿ ಅಂತಂದಾಗ್ರಿ. ಸರಿ ಹೊಂದುತ್ತಾ ಇಲ್ಲ ಎಂದಾದಾಗ ಯಾವ್ದು ಹೇಳ್ರಿ? ಓಕೆ, ಸ್ಪ್ರೆಡ್ಶೀಟ್ನ ದತ್ತಾಂಶದ ವ್ಯೂ ಬ್ರಾಕೆಟ್ನಾಗ ಸೈಜ್, ದತ್ತಾಂಶದ ವ್ಯೂ ಬ್ರಾಕೆಟ್ನಾಗ ಸೈಜ್ ರೀ, ದತ್ತಾಂಶದ ವ್ಯೂ ಅದನ್ನೇ ಬ್ರಾಕೆಟ್ನಾಗ ಸೈಜ್ ಹೆಚ್ಚು ಕಮ್ಮಿ ಮಾಡಲು ಫಾರ್ ಎಕ್ಸಾಂಪಲ್ 100%, 80%, 70% ಇತ್ಯಾದಿ. ಹೆಚ್ಚು ಕಮ್ಮಿ ಮಾಡಲು ಯಾವ್ದ್ರಿ? ಆ ಒಂದು ದತ್ತಾಂಶದ ವ್ಯೂ ಅದನ್ನೇ ಸೈಜ್ ಅಂತ ಕರಿತೀವಿ. ಹೆಚ್ಚು ಕಮ್ಮಿ ಮಾಡಲು ಎಕ್ಸಾಂಪಲ್ 100%, 80%, 70% ಇತ್ಯಾದಿ. ನೆಕ್ಸ್ಟ್ ಯಾವ್ದಂತಂದ್ರೆ ರೀ, ಶೀಟ್ ಆಪ್ಷನ್ನಾಗ್ರಿ ಬರ್ಕೊಂಬಿಡ್ರಿ, ಗೈಡ್ಲೈನ್ಸ್ ಮತ್ತು ಹೆಡ್ಡಿಂಗ್ಸ್. ಗೈಡ್ಲೈನ್ಸ್ ಮತ್ತು ಹೆಡ್ಡಿಂಗ್ ರೀ, ಗೈಡ್ಲೈನ್ಸ್ ಮತ್ತು ಹೆಡ್ಡಿಂಗ್. ಓಕೆ, ನೆಕ್ಸ್ಟ್ ಪ್ರಸ್ತುತ ಸ್ಪ್ರೆಡ್ಶೀಟಿನ ಮೇಲೆ ಕಾಲಮ್ನ ಹೆಸರು ಅದನ್ನು ನಾವು ಇಂಗ್ಲೀಷ್ನಾಗ ಕಾಲಮ್ಸ್ ನೇಮ್ ಅಂತ ಕರಿತೀವಿ ರೀ. ಕಾಲಮ್ನ ಹೆಸರು ಮತ್ತು ರೋನ ಸಂಖ್ಯೆ ಕಾಲಮ್ನ ಹೆಸರು ಮತ್ತು ರೋನ ಸಂಖ್ಯೆ ಕಾಣುವಂತೆ ಮಾಡಲು ಹಾಗೂ ಹೈಡ್ ಮಾಡಲು ಕಾಣುವಂತೆ ಮಾಡಲು ಹಾಗೂ ಹೈಡ್ ಮಾಡಲು ವ್ಯೂ ಆಯ್ಕೆ ಸಹಾಯ
ಮಾಡುತ್ತದೆ. ವ್ಯೂ ಆಯ್ಕೆ ಸಹಾಯ ಮಾಡುತ್ತದೆ. ಮತ್ತು 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 ಇದೇ ಕಾಲಮ್ಗಳು ಮತ್ತು ರೋಗಳು, ಇದೇ ಕಾಲಮ್ಗಳು ಮತ್ತು ರೋಗಳು, ಇದೇ ಕಾಲಮ್ಗಳು ಮತ್ತು ರೋಗಳು, ಕಾಲಮ್ಗಳು ಮತ್ತು ರೋಗಳು ಪ್ರಿಂಟ್ ಮಾಡಿದಾಗ ಪ್ರಿಂಟ್ ಮಾಡಿದಾಗ ಪ್ರಿಂಟ್ ಮಾಡಿದಾಗ ಪ್ರಿಂಟ್ ಮಾಡಿದಾಗ ಪೇಜ್ ಮೇಲೆ ಮುದ್ರಿತವಾಗಲು ಪೇಜ್ ಮೇಲೆ ಮುದ್ರಿತವಾಗಲು ಪೇಜ್ ಮೇಲೆ ಮುದ್ರಿತವಾಗಲು ಪೇಜ್ ಮೇಲೆ ಮುದ್ರಿತವಾಗಲು ಪ್ರಿಂಟ್ ಆಯ್ಕೆ ಸಹಾಯ ಮಾಡುತ್ತದೆ. ಪ್ರಿಂಟ್ ಆಯ್ಕೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್, ಸೊ ಇದ್ರಾಗ ಬಂದ್ರೆ ಇವಿಷ್ಟು ಇಂಪಾರ್ಟೆಂಟ್ ರೀ, ಹೌದಾ? ಇನ್ನು ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ, ಬಿಟ್ಬೇಡ ಅಂತ. ಇನ್ನು ನೆಕ್ಸ್ಟ್ ಹೋಗೋದು ಯಾವುದಂದ್ರೆ ರೀ ಫಾರ್ಮುಲಾಸ್. ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ. ಫಾರ್ಮುಲಾಸ್ ಅಂತಂದ್ರೆ ಈಗ MS ವರ್ಡ್ನಾಗ ಏನು ಮಾಡ್ತಿದ್ದೀವಿ ಅಂತಂದ್ರೆ ಲೇಔಟ್ ತನ ಸೇಮ್ ಬರ್ತಿದ್ದೇವ್ರಿ. ಇಲ್ಲಿ ತನ ರೀ ಪೇಜ್ ಲೇಔಟ್ ತನ ಸೇಮ್ ಅದ ರೀ. ಅದಾದ್ಮೇಲೆ ಈಗ ಎಕ್ಸೆಲ್ನಾಗ ಬಂದಾಗ ಏನಂದ್ರೆ ರೀ ಒಂದು ಫಾರ್ಮುಲಾಸ್, ಎರಡನೇದು ಡಾಟಾ, ಇವೆರಡು ಚೇಂಜ್ ಆಗ್ತಾವ್ರಿ. ಅದೇ MS ವರ್ಡ್ನಾಗ ಹೋದಾಗ ಏನಾಗ್ತದೆ ಅಂದ್ರೆ ಮೇಲಿಂಗ್ ಅಂತ ಒಂದು ಬರ್ತಾವ ನೋಡ್ರಿ, ಹೌದ್ರಾ ರೀ? ಮೇಲಿಂಗ್, ಆಲ್ಮೋಸ್ಟ್ ರೆಫರೆನ್ಸ್, ಇವೆರಡು ಚೇಂಜ್ ಆಗ್ತಾವ್ರಿ. ಇನ್ನು ಪೇಜ್ ಲೇಔಟ್ ತನ ಸೇಮ್ ರೀ. ಅದಾದ್ಮೇಲೆ ಮತ್ತೆ ರಿವ್ಯೂ ಎರಡು ಸೇಮ್ ರೀ. ಇಲ್ಲೂ ಅದೇ ತರ ಕಾಣ್ತಾವ್ರಿ. ರಿವ್ಯೂ ಮತ್ತು ವ್ಯೂ ಇಲ್ಲಿ ಎಷ್ಟವ ಅಂತಂದ್ರೆ ಫಾರ್ಮುಲಾಸ್ ಮತ್ತು ಡೇಟಾ ಬೇರೆ ಆದವ್ರಿ, ಎರಡು ಟ್ಯಾಬ್ಗಳು. ಇನ್ನು MS ವರ್ಡ್ನಾಗ ಬಂದಾಗ್ರಿ ರೆಫರೆನ್ಸ್ ಮತ್ತು ಮೇಲಿಂಗ್ಸ್ ಎರಡು ಚೇಂಜ್ ಅದಾವ್ರಿ. ಸೊ ಹಾಗಿದ್ರೆ MS ವರ್ಡ್ಗೂ ಎಕ್ಸೆಲ್ಗೂ ಕಂಪೇರ್ ಮಾಡಿದಾಗ ನಮಗೆ ಎಕ್ಸ್ಟ್ರಾ ಅಂತ ಅನ್ನೋದು ಯಾವ್ದಂತಂದ್ರೆ ಇವೇ ಸಿಗ್ತಿರ್ತಾವ್ರಿ. ಹಂಗಂತ ಎಲ್ಲ ಆಪ್ಷನ್ ಉಳಿದೆಲ್ಲ ಸೇಮ್ ಅಂತಲ್ರಿ. ಎಕ್ಸಾಂಪಲ್ ಅಲೈನ್ಮೆಂಟ್ ಮಾತಾಡ್ದೇವೆ, MS ವರ್ಡ್ನಾಗ ಇರುವಂತ ಅಲೈನ್ಮೆಂಟ್ಗಳ ಸಂಖ್ಯೆ ಬೇರೆ ಅದ ರೀ, ಎಕ್ಸೆಲ್ನಾಗ ಬೇರೆ ಅದ, ಹೌದಲ್ರಿ? ಸೊ ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂತ್ರಿ. ಈಗ ಇಲ್ಲಿ ಏನು ಮುಂಚೆ ಹೆಂಗಿತ್ತಂದ್ರೆ ರೀ, ಹಳೆ ವರ್ಷನ 2003ಕ್ಕಿಂತ ಅಂತ ಏನು ಹಳೇದಂತ ಹೇಳ್ತೀವಲ್ಲ, ಅಲ್ಲಿ ಫಾರ್ಮುಲಾಸ್ ಅಂತ ಹೋದೇವಂದ್ರೆ ಅದರ ಒಂದೇ ಸಿಕ್ತಿತ್ತು ನಮಗೆ ಫಂಕ್ಷನ್ ಅಂತ ಅನ್ನೋದ್ರಿ, ಇನ್ಸರ್ಟ್ ಫಂಕ್ಷನ್. ಆ ಇನ್ಸರ್ಟ್ ಫಂಕ್ಷನ್ ಹೋಗಿದ್ದೇವೆ ಅಂದ್ರೆ ಬಹಳಷ್ಟು ಫಾರ್ಮುಲಾಗಳು ಅದಾವ್ರಿ. ಎಕ್ಸಾಂಪಲ್ ಈಗ ನೋಡೋಣ ಹತ್ರ ಒಂದೊಂದಾಗ್ರಿ. ಫಸ್ಟಿಗೆ ಯಾವ್ದ್ರಿ ಇನ್ಸರ್ಟ್ ಫಂಕ್ಷನ್. ಫಂಕ್ಷನ್ ಅಂದ್ರೆ ನಮ್ಗೆ ಗೊತ್ತಾ ಸರ್, ಯಾವ್ದಾದ್ರು ಒಂದು ಕಾರ್ಯ ಅಥವಾ ಚಂಕ್ ಆಫ್ ಆಪರೇಷನ್ಸ್. ಎಕ್ಸಾಂಪಲ್ ರೀ ಇನ್ಸರ್ಟ್ ಫಂಕ್ಷನ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಟ್ಯಾಬ್ನಾಗ ಇಡೋಣ ಅಂತ ಇನ್ಸರ್ಟ್ ಫಂಕ್ಷನ್ ಕ್ಲಿಕ್ ಮಾಡಿದೆ. ನಮಗೆ ಇಲ್ಲಿ ಏನು ಬಂತಂದ್ರೆ ಒಂದು ಡೈಲಾಗ್ ಬಾಕ್ಸ್ ಬಂತ್ರಿ, ಹೌದ್ರಾ ರೀ? ಇದೇ ತರ ಡೈಲಾಗ್ ಬಾಕ್ಸ್ ನಾವು ಈ ಹಿಂದೆ ಎಲ್ಲೋ ಒಂದ್ ಕಡೆ ನೋಡಿದ್ವಿ, ನೋಡಿರ? ಎಲ್ಲಿ ಬಂದಿತ್ರಿ? ಸಿಗ್ಮಾ ಅಂತಿತ್ರಿ. ಸಿಗ್ಮಾ ತೆಳಗ ಮೋರ್ ಫಂಕ್ಷನ್ ಅಂತ ಇದ್ದಾಗ ಕ್ಲಿಕ್ ಮಾಡಿದಾಗ ಇದೇ ಬಂದಿತ್ರಿ, ಹೌದ್ರಾ ರೀ? ಎಕ್ಸಾಂಪಲ್ ಇಲ್ಲಿ ಇತ್ತಲ್ರಿ, ಅದನ್ನ ಹೋಮ್ನಾಗ ಏನೋ ಇತ್ತದು, ಹೌದಲ್ರಿ? ಇಲ್ಲಿ ಬಂದು ಎಕ್ಸಾಂಪಲ್ ಇಲ್ಲಿ ಬಂದ್ಮೇಲೆ ನಮಗೆ ಒಂದಿಷ್ಟು ಎಕ್ಸ್ಟ್ರಾ ಫಂಕ್ಷನ್ ಬೇಕಾದ್ರೆ ಮೋರ್ ಫಂಕ್ಷನ್ದಾಗ ಅದೇ ಬಂದಿತ್ತು, ಹೌದಲ್ರಿ? ಸೊ ಹಾಗೆ ಇಲ್ಲೂ ಸಹ ಅದೇ ಬರ್ತಾರೆ, ಇನ್ಸರ್ಟ್ ಫಂಕ್ಷನ್ ರೀ. ಸೊ ಇನ್ನು ಇನ್ಸರ್ಟ್ ಫಂಕ್ಷನ್ ಆಗಂದ್ರೆ ಸರ್ಚ್ ಫಾರ್ ಅ ಫಂಕ್ಷನ್. ನಿಮ್ಗೆ ಯಾವ ಫಂಕ್ಷನ್ ಬೇಕಾಗಿದೆ ಇಲ್ಲಿ ಸರ್ಚ್ ಮಾಡ್ಬೇಕ್ರಿ ಸರ್. ಇಲ್ಲ ಸರ್ ನಮಗದು ಬೇಕಾಗಿಲ್ರಿ, ಇತ್ತಿತ್ತಲಾಗೆ ನಾವು ಬಳಕೆ ಮಾಡಿರುವಂಥ ಫಂಕ್ಷನ್ಸ್ಗಳು ಇಲ್ಲದವ್ರಿ. ಅವು ಸೆಲೆಕ್ಟ್ ಎ ಫಂಕ್ಷನ್ ಫ್ರಮ್ ಲಿಸ್ಟ್, ಇಲ್ಲೊಂದಿಷ್ಟು ಲಿಸ್ಟ್ ಕೊಟ್ಟಾನೆ, ಇದ್ರಾಗ ಯಾವ್ದಾರ ಬೇಕೇನು ಇಲ್ಲ. ಈಗ ಇದ್ರಾಗ ನನಗೆ ಯಾವ್ಯಾವ ಫಂಕ್ಷನ್ಸ್ ಬೇಕು ಅಂತ ನೋಡ್ಬೇಕಾಗ್ಯದ. ಇಲ್ಲಿ ಕ್ಲಿಕ್ ಮಾಡಿದ್ರಂದ್ರೆ ಇಲ್ಲಿ ಬರ್ತಾವ್ರಿ. ಎಕ್ಸಾಂಪಲ್ ಇಲ್ಲಿ ಮ್ಯಾಲೂ ಅದೇ ಕಾಣ್ತಾವ ನಿಮ್ಗೆ ಬೇಕಾದ್ರೆ. ಒಂದು ಮೋಸ್ಟ್ ರೀಸೆಂಟ್ಲಿ ಯೂಸ್ಡ್, ಇದು ರೀಸೆಂಟ್ಲಿ ಯೂಸ್ಡ್. ಎರಡನೇದ್ರೆ ಆಲ್ ಅಂದ್ರೆ ಆಲ್ ಬಂತಾವ, ಇದ್ರಾಗ ಆಲ್ ಸಿಕ್ಕಿಲ್ಲ. ಫಿನಾನ್ಷಿಯಲ್, ನಮ್ಮ ಫಿನಾನ್ಷಿಯಲ್ಗೆ ಸಂಬಂಧಪಟ್ಟಿರುವಂಥ ಫಂಕ್ಷನ್ಸ್ ಗಡ್ರಿ. ಎರಡನೇದ್ರಿ ಮ್ಯಾಥಮೆಟಿಕಲ್ ಬೇಕಾಗ್ಯದ, ಮ್ಯಾಥ್ಸ್ ರೀ, ಇಲ್ಲ ಅದ ನೋಡ್ರಿ ಮ್ಯಾಥ್ಸ್ ಅಂತ ಹೇಳ್ರಿ. ಸ್ಟಾಟಿಸ್ಟಿಕಲ್ ಬೇಕು, ಸ್ಟಾಟಿಸ್ಟಿಕಲ್ ರೀ. ಲುಕ್ ಅಪ್ ರೆಫರೆನ್ಸ್ ಅಂತ ಬರ್ತದೆ. ಎಕ್ಸಾಂಪಲ್ ನೀವು ಯಾವ್ದಾರು ನೋಡಿರ್ಬೋದು, ವಿಡಿಯೋ ಎಲ್ಲ ಬರ್ತಿರ್ತಾವ್ರಿ. ಯಾವ್ದಂತಾರೆ ವಿ ಲುಕ್ ಅಪ್, ಹೆಚ್ ಲುಕ್ ಅಪ್ ಅಂತ ಕೇಳಿರಿ ಎಲ್ಲಾರ ರೀ? ಯಾರಾದ್ರೂ ಎಕ್ಸೆಲ್ ಸಾರಿ ಟಚ್ ಅಪ್ ಇದ್ರಂತಂದ್ರೆ ಗೊತ್ತಿರ್ತದೆ, ವಿ ಲುಕ್ ಅಪ್, ಹೆಚ್ ಲುಕ್ ಅಪ್ ಅಂತ ರೀ, ಹೌದಾ? ಸೊ ನಿಮ್ಗೆ ನಿನ್ನೆ ಹೇಳ್ಬೇಕಾದ್ರೆ ಹೇಳಿದ್ದೆ. ಇನ್ನೊಂದು ಏನಂತ ಕಲಿಸ್ತಾರೆ ಅಂತಂದ್ರೆ MS ಎಕ್ಸೆಲ್ನಾಗ ಇನ್ನೊಂದ್ರೆ ಅಡ್ವಾನ್ಸ್ ಎಕ್ಸೆಲ್ ಅಂತ ಕಲಿಸ್ತಾರೆ. ನಿಮ್ಗೆ ಹೇಳಿದ್ದೆ ನಾನು ರೀಸೆಂಟ್ ಆಗಿ, ಹೌದ್ರಾ ರೀ? ಆ ಅಡ್ವಾನ್ಸ್ ಎಕ್ಸೆಲ್ನಾಗ ಅಂದ್ರೆ ಇದೆ ಲುಕ್ ಅಪ್ ರೆಫರೆನ್ಸ್ ಅಂದ್ರೆ ಏನು ಅಂತ ಹೇಳ್ತಿರ್ತಾರೆ. ಸಪೋಸ್ ಹಿಂಗೆ ಅಂದ್ರೆ ಏನ್ ಕೆಲಸ ಮಾಡ್ತಾವ ಸರ್? ಸಪೋಸ್ ನಾನು ಏನ್ ಮಾಡೋಕ್ಕಾಗಿದಂದ್ರೆ ಇಲ್ಲಿರುವಂತ ವಿದ್ಯಾರ್ಥಿಗಳು ಒಂದು ಲಿಸ್ಟ್ ಮಾಡಿದ್ದೀನಿ ರೀ, ಹೌದ್ರಾ ರೀ? ಎಲ್ಲ ವಿದ್ಯಾರ್ಥಿಗಳದ್ದು ಎಂಟ್ರಿನ ಮಾಡ್ಕೊಂಡು ಬಂದಿದ್ದೀನಿ ರೀ. ಯಾರ್ದೋ ಬೈ ಚಾನ್ಸ್ ನಂಗೆ ಕನ್ಫ್ಯೂಷನ್ ಅದ. ಏನಂತಂದ್ರೆ ಯಾರ್ದೋ ಒಬ್ಬ ವಿದ್ಯಾರ್ಥಿ ಆಧಾರ್ ನಂಬರ್ ಇನ್ನೊಂದು ಕಡೆ ಎಲ್ಲೋ ಸೇಮ್ ಕೊಟ್ಟಿನಿ ಅನ್ನೋದು ಡೌಟ್ ಇತ್ತು ಅಂತ ಇಟ್ಕೊಳ್ಳೋಣ, ಹೌದ್ರಾ ರೀ? ಅವಾಗ ಅಷ್ಟೆಲ್ಲ ದತ್ತಾಂಶಗಳು ನೋಡ್ಕೊಂತ ಕೊಡ್ಬೇಕಂದ್ರೆ ಟೈಮ್ ವೇಸ್ಟ್ ಆಗ್ತದೆ. ಕೆಲವೊಂದು ಸರ್ತಿ ಬೈ ಮಿಸ್ ಆಗೋ ಚಾನ್ಸಸ್ ಇರ್ತಾವೆ. ಅಂತ ಸಂದರ್ಭದಾಗ ಏನು ಯೂಸ್ ಮಾಡ್ತಾರೆ ಅಂದ್ರೆ ಈ ವಿ ಲುಕ್ಅಪ್, ಹೆಚ್ ಲುಕ್ಅಪ್ ಅಂತ ಹೆಲ್ಪ್ ಮಾಡ್ತಿರ್ತಾವ್ರಿ. ವಿ ಅಂದ್ರೆ ವರ್ಟಿಕಲ್, ಹೆಚ್ ಅಂದ್ರೆ ಹಾರಿಜೆಂಟಲ್ ರೀ. ಸೊ ಈ ತರ ಕೆಲಸ ಮಾಡಕ್ ಅವಕ್ಕೆ ಏನಂತಂದ್ರೆ ಅವು ಒಂದಿಷ್ಟು ಅಡ್ವಾನ್ಸ್ಡ್ ಫಂಕ್ಷನ್ಸ್ ಅಂತ ಕರಿತೀವಿ, ಅಡ್ವಾನ್ಸ್ ಫಂಕ್ಷನ್. ಸೊ ಅಂತವ್ ಏನಾದ್ರೂ ಬೇಕಾಗಿತ್ತಂದ್ರೆ ಇಲ್ಲಿ ಸಿಗ್ತದ್ರಿ.
ಇನ್ನು ಇದ್ರಾಗ ಡೇಟಾಬೇಸ್ ಅಂತಂದ್ರೆ ಇದು ಸಹ ದತ್ತಾಂಶವನ್ನು ಸಂಗ್ರಹ ಮಾಡುವಂಥದ್ರಿ ಒಂದು, ಅದು ಬೇರೆ ಬರ್ತದೆ ಅಪ್ಲಿಕೇಶನ್. ಇನ್ನು ಟೆಕ್ಸ್ಟ್ ಎಕ್ಸಾಂಪಲ್ ನಾವು 1 2 3 ಬರ್ದೀನಿ ಸರ್, ಅದು 123 ಅಂತ ಪ್ರಿಂಟ್ ಆಗ್ಬೇಕ್ರಿ, ಹೌದ್ರಾ ರೀ. ಇನ್ನು ಲಾಜಿಕಲ್ ಅಂತ ಕರಿತೀವಿ. ಲಾಜಿಕಲ್ ಅಂದ್ರೆ ಐಂಡ್ ಆರ್ ನಾಟ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಒಂದೊಂದು ಫಂಕ್ಷನ್ ನೋಡ್ಬೇಡ ಅಂತ ಸುಮ್ಮನೆ ನಮ್ಮ ಐಡಿಯಾ ಹಾಕ್ರಿ. ಈಗ ಲಾಜಿಕಲ್ ಅಂತ ಹೋಗ್ತೀನಿ. ಲಾಜಿಕಲ್ ಅಂದ್ರೆ ನಾವು ಯಾವಾಗಲೇ ಯೂಸ್ ಮಾಡಿದ್ದೇವೆ ಇಫ್ ಮತ್ತು ಐಂಡ್. ಇಷ್ಟು ವಯಸ್ಸು ಇತ್ತು ಅಂತಂದ್ರೆ ಇವನು ಡಿ ಎಲ್ ತಗೊಳಕ್ಕೆ ಎಲಿಜಿಬಲ್ ಅದನ್ರಿ, ಹೌದ್ರಾ ರೀ. ಆರ್ ಅಥವಾ ಅಷ್ಟು ಬಿದ್ದಿಲ್ಲ ಅಂದ್ರೆ ಅವನು ಎಲಿಜಿಬಲ್ ಇಲ್ರಿ ಅಂತ ನಾವೇನ್ ಫಂಕ್ಷನ್ ಮಾಡಿವು ಅದೇ ತರ ಇಲ್ಲಿ ಸಿಗ್ತದ್ರಿ, ಟ್ರೂ ಆರ್ ಫಾಲ್ಸ್ ಎನ್ನುವ ಫಂಕ್ಷನ್ ರೀ. ಸರ್ ಇನ್ನೊಂದು ಮ್ಯಾಥಮೆಟಿಕಲ್ನಾಗ ಯಾವ ಇದಾವ ನೋಡ್ಬೇಕಾಗ್ಯದ್ರಿ. ಸಪೋಸ್ ನಾ ಮ್ಯಾಥ್ಸ್ ಅಂತ ಕ್ಲಿಕ್ ಮಾಡ್ತೀನಿ ರೀ. ಇಲ್ಲಿ ಮ್ಯಾಥ್ ಆ್ಯಂಡ್ ಟ್ರಿಗ್ನಾಮೆಟ್ರಿ ಯಾವ ಅದಾವ್ರಿ. ಈಗ ಇದ್ರಾಗ ನಮ್ಗೆ ಇಲ್ಲದ ನೋಡ್ರಿ ಕಾಸ್ ಸೈನ್ ಅವೆಲ್ಲ ಬಂದಿರ್ತಾವ್ರಿ. ಇದ್ರ ಇಲ್ಲ ಅದ ನೋಡ್ರಿ ಕಾಸ್ ಅದ ರೀ, ಹೌದಾ. ಆಮೇಲೆ ಎಕ್ಸ್ಪ್ಯಾನ್ಷನ್ ಅದ ರೀ, ಹೌದಾ. ಫ್ಯಾಕ್ಟೋರಿಯಲ್ ಅದ ರೀ, ನೆಕ್ಸ್ಟ್ ಇಂಟೀಜರ್ ಅದ ರೀ, ಹೌದಾ. ಇವೆಲ್ಲ ನಾವು ಮ್ಯಾಥಮೆಟಿಕ್ನ ಕಲ್ತೀವಿ ಅದಾವ, ಹೌದಲ್ರಿ. ಸೊ ಈ ಮ್ಯಾಥಮೆಟಿಕ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಫಾರ್ಮುಲಾಗಳ್ರಿ. ಸೊ ಇದನ್ನೆಲ್ಲ ಸೇರಿಸಿ ಏನಂತ ಕರಿತಾನಂದ್ರೆ ನಮಗೆ ಫಂಕ್ಷನ್ ಲೈಬ್ರರಿ ಅಥವಾ ಲೈಬ್ರರಿ ಫಂಕ್ಷನ್ ಅನ್ನೋದಕ್ಕಿಂತ ಫಂಕ್ಷನ್ ಲೈಬ್ರರಿ ಅಂತಾರೆ ಇದಕ್ಕೆ. ಇಲ್ಲದ ರೀ ಫಂಕ್ಷನ್ ಲೈಬ್ರರಿ ರೀ. ಸೊ ಈ ಫಂಕ್ಷನ್ ಲೈಬ್ರರಿದಾಗಿ ಎಕ್ಸಾಮ್ದಾಗ ಒಂದ್ಸಲ ಕೇಳೇನಿ, ಏನಂತ ಕೇಳೇನಂದ್ರೆ ಸ್ಪ್ರೆಡ್ಶೀಟ್ನ ಎಲ್ಲ ಫಾರ್ಮುಲಾಗಳು ಸಂಗ್ರಹವಾಗುವಂತಹ ಸ್ಥಳಕ್ಕೆ ಏನಂತ ಕರೀತಾರೆ ಅಂತಂದ್ರೆ ರೀ ಫಂಕ್ಷನ್ ಲೈಬ್ರರಿ. ಸೊ ನಾ ಅವಾಗಲೇ ಇನ್ನೊಂದು ವರ್ಡ್ ಯೂಸ್ ಮಾಡಿದೆ, ಲೈಬ್ರರಿ ಫಂಕ್ಷನ್ ಅಂತ ಕರೆದೆ, ಹೌದ್ರಾ ರೀ. ನೀವು ಇದ್ರ ಯಾರಾದರೂ C++ ಅನ್ನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಿದ್ರೆ ಅಂದ್ರೆ ಅವ್ರಿಗೆ ಗೊತ್ತಿರಿ, ಸ್ವಲ್ಪ ಇದು ಹಿಂದಕ್ಕೆ ತೋತಾನ್ರಿ. ಲೈಬ್ರರಿ ಫಂಕ್ಷನ್ ಅಂದ್ರೆ ಬೇರೆ ಆಗ್ತದ್ರಿ. ಇಲ್ಲಿ ಫಂಕ್ಷನ್ ಲೈಬ್ರರಿ ಅಂದ್ರೆ ಎಲ್ಲಿ ಸಿಗ್ತಾನೆ ನಮಗಂದ್ರೆ ಎಕ್ಸೆಲ್ ನಾಗ ಸಿಗ್ತದ್ರಿ. ಅದನ್ನ ಏನಂತ ಕರಿತೀವಿ ಅಂದ್ರೆ ಇವೆಲ್ಲ ರೀ. ಹಾಗಿದ್ರೆ ಈ ಫಂಕ್ಷನ್ ಲೈಬ್ರರಿದಾಗ ಎಕ್ಸಾಂಪಲ್ ಈಗ ನಮ್ಮ ಲೈಬ್ರರಿ ಅದ, ನಮ್ಮ ಲೈಬ್ರರಿದಾಗ ಏನ್ ಅದಾವ್ರಿ ಬುಕ್ಸ್ ಅದಾವ ಸರ್. ಯಾವ ಬುಕ್ ಅದಾವ್ರಿ? ಎಲ್ಲಾ ಬುಕ್ಸ್ ಅದಾವ ಸರ್. ನಮ್ಗೇನ್ ಬೇಕ್ರಿ ಇತಿಹಾಸ ಸಿಗ್ತದೆ ಸರ್, ಪೊಲಿಟಿಕಲ್ ಸೈನ್ಸ್ ಸಿಗ್ತದೆ ಸರ್, ಮೆಂಟಲ್ ಎಬಿಲಿಟಿ ಸಿಗ್ತದೆ ಸರ್, ಹೌದ್ರಾ ರೀ. ಸೊ ಎಲ್ಲಾ ಬುಕ್ಸ್ ಸಿಗ್ತಾವ ಅಂದ್ರೆ ಅಲ್ಲಿ ಏನ್ ಮಾಡಿ ಲೈಬ್ರರಿ ಅಂದ್ರೆ ಅರ್ಥನೇ ಅದೇನ್ರಿ, ಅದಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲಾ ಮಾಹಿತಿ ಎಲ್ಲಾ ಬುಕ್ಸ್ಗಳು ಅದ್ರಾಗ ಅವ ಅನ್ನಂಗೆ. ಇಲ್ಲೂ ಸಹ ಏನಾಗ್ತಂದ್ರೆ ಫಂಕ್ಷನ್ ಲೈಬ್ರರಿ ಅಂತಂದ್ರೆ ರೀ MS ಎಕ್ಸೆಲ್ ನಾಗ ನಾವು ಬಳಕೆ ಮಾಡುವಂತ ಎಲ್ಲಾ ಫಂಕ್ಷನ್ಸ್ಗಳನ್ನ ಇಲ್ಲಿ ಸೆಟ್ ಮಾಡಿಟ್ಟಾರ್ರಿ. ನಮ್ಗೆ ಯಾವ್ದು ಬೇಕ್ರಿ ಸರ್? ಈಗ ಇಲ್ಲೇನ್ ನೋಡ್ದೇವಲ್ಲ ರೀಸೆಂಟ್ ಫಂಕ್ಷನ್ ನಾಗ, ಇಲ್ಲಿ ಹೋಗಿ ನೀವು ಲಾಜಿಕಲ್ ಅಂತ ಕ್ಲಿಕ್ ಮಾಡಿದ್ರೆ ಬಂದಿರ್ತವ್ರಿ. ಅದೇ ತರ ಅಲ್ಲೇನ್ ಇಫ್ ಎಲ್ಸ ಕಂಡವಲ್ರಿ ಅದೇ ಇಲ್ಲಿ ಬಂದಿರ್ತವ್ರಿ. ನೆಕ್ಸ್ಟ್ ಇನ್ನ ಟೆಕ್ಸ್ಟ್ ಬ್ಯಾಟ್ ಅಂತ ಹೇಳಿದ್ನಲ್ರಿ ಅವತ್ತೆ ನಾನು, ಬ್ಯಾಟ್ ಟೆಕ್ಸ್ಟ್ ಇಲ್ಲದ ನೋಡ್ರಿ, ಹೌದ್ರಾ ರೀ. ಇದಕ್ಕೆ ಟೆಕ್ಸ್ಟ್ಗೆ ಸಂಬಂಧಪಟ್ಟಿವ್ರಿ ಇವೆಲ್ಲ ರೀ. ನೆಕ್ಸ್ಟ್ ಇನ್ನೊಂದ್ರಿ ಇದ್ರಾಗ ಯಾವ ನೋಡಿ, ಓಕೆ ಮ್ಯಾಥ್ಸ್ ನ ಹೋಗೋಣ ಅಂತ. ಇದ್ರಾಗ ಸಮ್ ಅನ್ನೋದು ಅದೇನ್ ನೋಡ್ರಿ, ಇದ್ರಾಗ ಅದರ ಇಲ್ಲ ಅದ ನೋಡ್ರಿ ಸಮ್ ಅದ, ಹೌದ್ರಾ ರೀ. ಆಮೇಲೆ ಮತ್ತೆ ರೌಂಡ್ ಅಪ್ ನೋಡಿದ್ರೆ ಬಟ್ ಇದು ಆಗ್ತಾ ಇಲ್ಲ, ನಾನು ನೋಡ್ತೀನಿ ಏನೋ ನಾನು ತಪ್ಪು ಮಾಡ್ತಾ ಇದ್ದೀನಿ ರೀ ಅದ್ರಾಗ, ಹೌದ್ರಾ ರೀ. ನೋಡಿ ಹೇಳ್ತೀನಿ ಅಂತ ನಿಮಗೆ ಅದನ್ನು. ಸೊ ಈ ತರ ಎಲ್ಲಾ ಫಂಕ್ಷನ್ಸ್ಗಳನ್ನ ಒಳಗೊಂಡಿರುವಂಥದ್ದು ಯಾವ್ದಂತಂದ್ರೆ ರೀ ಫಂಕ್ಷನ್ ಲೈಬ್ರರಿ. ಇದು ಇಂಪಾರ್ಟೆಂಟ್. ಇಲ್ಲಿ ಆಟೋ ಸಮ್ ಅಂತೂ ನಮ್ಗೆ ಗೊತ್ತಾಗ್ಯದ್ರಿ. ಅಲ್ಲಿ ಬೈ ಡಿಫಾಲ್ಟ್ ಆಗಿ ಎಷ್ಟು ಫಂಕ್ಷನ್ಸ್ ಇದ್ದು ರೀ? 5 7 ಅದಾವ್ರಿ. ಯಾವ್ಯಾವ್ರಿ? 7 ಅದಾವ್ರೆ ನೋಡ್ರಿ. ಇನ್ನೊಂದ್ಸಲ ಕನ್ಫ್ಯೂಷನ್ ಮಾಡತ್ತೀನಿ, ಕನ್ಫ್ಯೂಷನ್ ಮಾಡ್ತೀನಿ. ಆಕ್ಚುಲಿ 5 ಅದಾವ್ರಿ. ಒಂದು ಸಮ್ ರೀ, ಎರಡನೇದ್ರಿ ಎವರೇಜ್ ರೀ, ಮೂರನೇದು ಕೌಂಟ್ ರೀ, ನಾಲ್ಕನೇದು ಮ್ಯಾಕ್ಸಿಮಮ್ ರೀ, ಮಿನಿಮಮ್ ರೀ, ಹೌದ್ರಾ? ಓಕೆ, ಯಾವಾಗ್ಲೂ ನಾವು ಗಟ್ಟಿ ಇರ್ಬೇಕು. ಎಸ್ ಇಲ್ಲ ಸರ್ 5 ರೀ, ಇಲ್ಲ 7, ಹೌದಾ ಸರ್? ನೀವು ಸುಳ್ಳು ಹೇಳಿರ್ಬೋದು, ಒಂದ್ಸಲ ನೋಡ್ಬೇಡ ಅಂತ ಅಂದ್ರೆ ನಾನು ಸುಳ್ಳು ಹೇಳಿರ್ಬೋದು, ಹೌದಾ? ನೋಡ್ಬೇಡ ಅಂತ 5 ರೀ ಅದಾವ್ರ ರೀ. ಓಕೆ, ಸೊ ಇವಿಷ್ಟೆಲ್ಲ ಏನಂತಂದ್ರೆ ಫಂಕ್ಷನ್ಸ್ಗಳ್ರಿ. ನೆಕ್ಸ್ಟ್ ಬರ್ತದ್ರಿ ಈಗ ನೇಮ್ ಮ್ಯಾನೇಜರ್ ಅಂದ್ರೆ ಏನ್ರಿ ಸರ್? ಈಗ ಇಲ್ಲಿ ಬರ್ತೀನಿ ರೀ, ಕಲಬುರಗಿ ಅನ್ನೋದು ಇದೊಂದು ಈ ಒಂದು ಸೆಲ್ಲನ್ನು ಆಯ್ಕೆ ಮಾಡ್ತೀನಿ. ನೇಮ್ ಮ್ಯಾನೇಜರ್ ಅಂತ ಅದ ರೀ. ಇಲ್ಲಿ ಸುಮ್ಮನೆ ಒಂದ್ಸಲ ಕ್ಲಿಕ್ ಮಾಡಿ ನೋಡ್ರಿ, ಇಲ್ಲಿ ಏನದ ಏನಿಲ್ರಿ ಸರ್, ಎಂಟಿ ಅದ ರೀ. ಸರ್ ನಾವು ಇಲ್ಲಿ ತನ ಏನು ಕೆಲಸ ಮಾಡಿವಿ ಸರ್, ಇಲ್ಲಿ ಫಾರ್ಮುಲಾ ಕೊಡಬೇಕಾಗಿತ್ತಂದ್ರೆ ಏನು ಮಾಡ್ತಿದ್ದೀವಿ ಅಂತಂದ್ರೆ ಸೆಲ್ ರೆಫರೆನ್ಸ್ ಅಂತ ಕೊಡತ್ತಿದ್ವಿ. ಏನಂತ ಕೊಡತ್ತಿದ್ರಿ ಸೆಲ್ ರೆಫರೆನ್ಸ್ ಸರ್? ಇದಕ್ಕೆ ಏನಂತ ಕೊಡ್ತೀರಿ ರೆಫರೆನ್ಸ್? ಏನಾದ್ರಿ ಇದ್ರದ್ರಿ ಕ್ಯಾನ್ಸಲ್ ಬರ್ತದೆ ಎಕ್ಸಿಟ್. ಓಕೆ, ಏನದ ರೀ ಇದು ರೀ B2 ಅದ, ಹೌದ್ರಾ ರೀ? ಓಕೆ, ಸೊ ನಮಗ ಈಗ ಇದ್ರಾಗ ಇರುವಂತ ಯಾವ್ದಾರ ಒಂದಿಷ್ಟು ಕ್ಯಾಲ್ಕುಲೇಷನ್ ಕೂಡಿಸ್ಬೇಕು ಕಳಿಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಈ ತರ ಸೆಲ್ ರೆಫರೆನ್ಸ್ ಕೊಡತ್ತೀವಿ. ಸರ್ ಯಾಕ್ರಿ ಈ ಒಂದು ಸೆಲ್ಲಿಗೆ ನಮ್ದೇ ಹೆಸರು ಕೊಡಕ್ ಬರಂಗಿಲ್ಲೇನ್ರಿ? ನೋಡ್ಬೇಡ ಅಂತದನ್ನು ಸಹ ರೀ, ರೈಟ್ ರೀ. ಈ ಒಂದು ಸೆಲ್ಲಿಗೆ ಯಾವ್ದಾದ್ರಿ C2 ಅದ ನೋಡ್ರಿ. C2ಕ ಒಂದು ಹೆಸರು ಕೊಡಮಂತ ಡಿಫೈನ್ ನೇಮ್ ಅಂತ ಬೇಡಂತ್ರಿ. ಕಲಬುರಗಿ ಎನ್ನುವ ನೇಮ್ ಅದ ರೀ, ಅದ್ರ ಕೆಳಗಡೆ ಅದ ರೀ, ಹೌದ್ರಾ ರೀ? ಇದಕ್ಕೆ ಏನ್ ಮಾಡೋಣ ಅಂತಂದ್ರೆ ರೀ ನೇಮ್ ಅನ್ನ ಚೇಂಜ್ ಮಾಡೋಣ ಅಂತ, ರಾಜ್ ಅಂತ ಕೊಡೋಣಂತ್ರಿ. ಓಕೆ ಅಂತ ಬೇಡಂತ್ರಿ, ರೈಟ್. ಈಗ ನಾನು ಇಲ್ಲಿ ಬರ್ತೀನಿ ರೀ. ಇಲ್ಲಿ ಬಂದಾಗ ಇಲ್ಲಿ ಇರುವಂತ ದತ್ತಾಂಶ ಫಾರ್ಮುಲಾ ಬಾರ್ನ ಕಾಣ್ತದ್ರಿ. ಸೆಲ್ ರೆಫರೆನ್ಸ್ ಏನ್ ತೋರಿಸುತ್ತ ನೋಡ್ರಿ, ರಾಜ್ ರೀ. ಅದ್ರ ಕೆಳಗಡೆ ಇರುವಂತ ಸೆಲ್ ನ ಅಡ್ರೆಸ್ ನೋಡೋಣ್ರಿ, ಇದೇನದ ರೀ C3 ತೋರಿಸುತ್ತದ್ರಿ.
ಬೇರೆ ಕಡೆ ಬಂದಾಗೆಲ್ಲ ಅವೆಲ್ಲ ತೋರ್ಸತ್ತರಿ, ಬಟ್ ಇಲ್ಲಿಗೆ ಬಂದಾಗ ಏನಾಗ್ತದೆ ರೀ, ರಾಜ್ ಅಂತ ತೋರ್ಸತ್ತರಿ. ನೆಕ್ಸ್ಟ್ ಈಗ ಇದು ಇನ್ನೊಂದಕ್ಕೆ ರೀ, C3 ಏನ್ ಮಾಡೋಣ ಅಂದ್ರೆ ಬೇರೆ ಹೆಸರು ಕೊಡೋಣ ಅಂತ್ರಿ, ಡಿಫೈನ್ ನೇಮ್. ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಆನಂದ್ ಅಂತ ಕೊಟ್ಬಿಡೋಣಂತ್ರಿ, ಹೌದ್ರಾ ರೀ. ಓಕೆ, ಸೊ ಈಗ ಈ ಸೆಲ್ ರೆಫರೆನ್ಸ್ ಏನ್ ತೋರ್ಸತ್ತ ನಮಗ್ರಿ, ಆನಂದ್ ಅಂತ ತೋರ್ಸತ್ತರಿ. ಸರ್ ಈಗ ಇವೆರಡು ಕೂಡ್ಸ್ ನೋಡೋಣಂತ್ರಿ, ಈಕ್ವಲ್ ಟು ಸಮ್ ಓಪನ್ ಬ್ರಾಕೆಟ್ ರಾಜ್ ಪ್ಲಸ್ ಆನಂದ್, ಹೌದ್ರಾ ರೀ, ಆನಂದ್. ಈಗ ಇದನ್ನ ಆಡ್ ಮಾಡ್ರೆ ಆನ್ಸರ್ ಬರ್ಕೊಂತೀರಿ, ಬರ್ತದ್ರಿ. ಯಾಕಂದ್ರೆ ನಾವೇನ್ ಮಾಡೀವ್ರಿ, ರೆಫರೆನ್ಸೇ ಯಾವ ಹೆಸರು ಕೊಟ್ಟಿವಿ ನಾವು, ಹೌದಲ್ರಿ. ಸೊ ಇದ್ರ ಅರ್ಥ ಏನಂತಂದ್ರೆ ರೀ, ನಾವು ಇಲ್ಲಿರುವಂತಹ ಯಾವುದಾದ್ರೂ ಒಂದು ಸೆಲ್ನ ಹೆಸರು ಹೌದ್ರಿ ರೀ, ಸೆಲ್ನ ಹೆಸರು ಏನ್ ಮಾಡ್ಬೋದು ಅಂದ್ರೆ ಚೇಂಜ್ ಮಾಡ್ಬೋದ್ರಿ. ಸರ್ ಹಂಗಂದ್ರೆ ಅವು ಯಾವ್ಯಾವ ಸೆಲ್ಗಳ ಮಾಡೀವ್ರಿ ಅಂತ ನೋಡ್ಬೇಕಾಗಿತ್ತಂದ್ರೆ ಮ್ಯಾನೇಜ್ನಾಗ ಹೋಗ್ಬೇಕ್ರಿ. ಇಲ್ಲಿ ಕೊಡ್ತಾರ್ರಿ ನೇಮ್ ಆನಂದ್, ವ್ಯಾಲ್ಯೂ ಎಷ್ಟದ ಅದ್ರಾಗ, ಸಾರಿ ಸ್ವಲ್ಪ ಇಟ್ಕೊಳಮಂತ್ರಿ. ಓಕೆ, ಅದ್ರಾಗ ವ್ಯಾಲ್ಯೂ ಎಷ್ಟದ ಸರ್, 21 ಅದ ರೀ. ರಾಜ್ ಅಂತ ಸೆಲ್ ಅದ ರೀ, ಅದ್ರದ ವ್ಯಾಲ್ಯೂ ಎಷ್ಟದ ರೀ, 26 ಅದ ರೀ. ಸರ್ ಅವು ಎಕ್ಸಾಕ್ಟ್ಲಿ ಯಾವ ಸೆಲ್ ರೀ ಅಂದ್ರೆ ಇಲ್ಲಿ ಇರ್ತದೆ ನೋಡ್ರಿ, C3 C2, ಹೌದ್ರಾ ರೀ. ಆಮೇಲೆ ಯಾವ್ದು ವರ್ಕ್ ಬುಕ್ನಾಗ ಅದಾವ್ರಿ, ಇಷ್ಟೆಲ್ಲ ತೋರಿಸ್ತದ್ರಿ. ನೆಕ್ಸ್ಟ್ ಆಮೇಲೆ ಓಕೆ, ಈಗ ಇನ್ನೊಂದು ಕೆಲಸ ಮಾಡಿದೇವ್ರಿ ಸರ್. ಈಗ ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ, ಓಕೆ. ನಾವು ಇಲ್ಲೇ ಎದುರಿದ್ವಿ ಸರ್, ನಮ್ಗೆ ಗೊತ್ತಾಯ್ತಿದ ಇದು ಆನ್ಸರ್ 47 ಎಲ್ಲಿದ್ ಬಂತ ಅಂತ ಹೇಳಿ, ಹೌದ್ರಾ ರೀ. ಸಪೋಸ್ ನಾನು ಹೊರಗಿದ್ದಾಗ ಇದನ್ನ ಮಾಡಿದ್ರು ಅಂತಂದ್ರೆ ಅದು ಯಾವ್ಯಾವ ಸೆಲ್ ನಿಂತ ತಗೊಂಡಾರ ಅಂತ ನನಗೆ ಹೆಂಗೆ ಗೊತ್ತಾಗ್ಬೇಕ್ರಿ. ಇಲ್ಲಿ 47 ಅದ ಸರ್, ಕರೆಕ್ಟ್. ಇದು 47 ದತ್ತಾಂಶ ಎಲ್ಲಿದ್ ಬಂತಂದ್ರೆ ನಮ್ಗೆ ಏನ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಫಾರ್ಮುಲಾ ಕಾಣ್ತಿತ್ತು, ಓ A1 A2 ಅಥವಾ B1 B2 ತಗೊಂಡ್ರೆ ನಾವು ಈಸಿ ಐಡೆಂಟಿಫೈ ಮಾಡ್ಬೋದ್ರಿ. ಸರ್ ಇಲ್ಲಿ ಎಲ್ಲಿ ಹೋದ್ರೂ ಏನದ್ರಿ, ರಾಜ್ ಪ್ಲಸ್ ಆನಂದ್ ಅಂತದ. ಹಂಗಿದ್ರೆ ಯಾವ ಸೆಲ್ ನಿಂದ ತಗೊಂಡಾರ ಅಂತ ಅಂದಾಗ ನಮಗೆ ಇಲ್ಲಿರುವಂತಹ ಫಾರ್ಮುಲಾ ಅಡಿಟಿಂಗ್ ಅಂತ ಕರೀತಾರ್ರಿ. ಅಡಿಟಿಂಗ್ ಅಂತ ವರ್ಡ್ ಕೇಳಿದ್ರೆ, ಅಡಿಟ್ ರಿಪೋರ್ಟ್ಸ್ ಬೇಕಂತಾರ, ಅಡಿಟಿಂಗ್ ಅಂತ ಕೇಳಿರಿ, ಪದ ಕೇಳಿರಿ ಅದನ್ರಿ. ಯಾರಾದ್ರೂ ಬಿಸ್ನೆಸ್ ಮ್ಯಾನ್ ಇದ್ರೇನ್ರಿ, ಬಿಸ್ನೆಸ್ ಫ್ಯಾಮಿಲಿ ಅಂತ ಯಾರಾದ್ರು ಬಿಸ್ನೆಸ್ ಫ್ಯಾಮಿಲಿ ಇದ್ರೆ ನಾವ್ಯಾಕೆ ಬರ್ತೀವಿ ಸರ್, ನಾವು ಬಿಸ್ನೆಸ್ ಮಾಡ್ತಿದ್ವಿ, ಹೌದಲ್ರಿ. ಓಕೆ, ಪ್ರತಿ ವರ್ಷ ಏನ್ ಮಾಡ್ತಾರ ಅಂದ್ರೆ ಒಂದು ಬಿಸ್ನೆಸ್ ದನ್ನ ಅಡಿಟ್ ರಿಪೋರ್ಟ್ಸ್ ಅಂತ ಮಾಡಿಸ್ತಾರ್ರಿ, ಹೌದ್ರಾ ರೀ. ಅಂದ್ರೆ ಟ್ಯಾಕ್ಸ್ ಪೇಮೆಂಟ್ ಮಾಡೋಕೆ, ನಮ್ದು ಎಷ್ಟು ಇನ್ಕಮ್ ಆಗ್ಯದ, ನಾವು ಲಾಸ್ ನಾಗಿದ್ದೀವಿ ಪ್ರಾಫಿಟ್ ಆಗಿದ್ದೀವಿ ಅಂತ ಗೊತ್ತಾಗ್ಲಕ್ಕ ಅಡಿಟ್ ರಿಪೋರ್ಟ್ ಅಂತಾರೆ, ಹೌದಾ. ಈಗ ಇಲ್ಲಿರುವಂತಹ ಈ ಒಂದು ಮಾಹಿತಿ ಅಥವಾ ದತ್ತಾಂಶ ಯಾವ ಒಂದು ಸೆಲ್ ನಿಂದ ಅಥವಾ ಯಾವ ಒಂದು ವ್ಯಾಲ್ಯೂ ಅಂತ ಗೊತ್ತಾಗ, ಇನ್ನು ಇದರ ವ್ಯಾಲ್ಯೂನು ಗೊತ್ತಿಲ್ಲ ನಮ್ಗೆ, ಯಾವ ವ್ಯಾಲ್ಯೂ ನಿಂತ ಬಂತಂತ ಗೊತ್ತಿಲ್ಲ. ಸೊ ಈ ರೆಫರೆನ್ಸ್ ಅಂತ ನೋಡ್ಬೇಕಾಗಿತ್ತಂದ್ರೆ ಅಡಿಟ್ ಅಂತ ಕರೀತಾರ್ರಿ, ಅಡಿಟಿಂಗ್. ಅದನ್ನೇ ಇಲ್ಲಿ ಟ್ರೇಸ್ ಪ್ರೆಸಿಡೆಂಟ್ಸ್ ಅಂತ ನಾವು ಕ್ಲಿಕ್ ಮಾಡಿದೆವು ಅಂದ್ರೆ ಹೇಳ್ತದ್ರಿ, ಓ ಇಲ್ಲಿಂದ ಬಂದ ಸರ್ ಇತ್ತಂದ್ರಿ. ಸಪೋಸ್ ಇಲ್ಲಿ ಮಾಡ್ತೀವಿ ಸರ್, ಇದಕ್ಕೊಂದು ಹೆಸರು ಕೊಡೋಣ ಅಂತ, ಡಿಫೈನ್ ನೇಮ್. ಇದಕ್ಕೊಂದು ಬೇರೆ ಕೊಡೋಣ್ರಿ ರೀ, ಎಕ್ಸಾಂಪಲ್ ಇದಕ್ಕೆ ಅಭಿ ಅಂತ ಕೊಡೋಣ್ರಿ. ನೆಕ್ಸ್ಟ್ ಇದಕ್ಕೆ ಮುತ್ತು ಅಂತ ಕೊಟ್ಬೇಡಂತ್ರಿ, ರೈಟ್. ಈಗ ಇವೆರಡು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಮ್ರಿ, ಈಕ್ವಲ್ ಟು ಸಮ್ ಓಪನ್ ಬ್ರಾಕೆಟ್ ಅಭಿ ಪ್ಲಸ್ ಮುತ್ತು ಅಂತ ಕೊಟ್ಟು ಅಂತ ಇಟ್ಕೊಳ್ಳೋಣಂತ್ರಿ. ಬಂದ್ರೆ ಎರಡು ಸೆಲೆಕ್ಟ್ ಆಗ್ಯಾವ್ರಿ ರೀ. ಈಗ ನಾವು ಮಾಡ್ಬೇಕಾದಾಗ ಸೆಲೆಕ್ಟ್ ಆಗಿ ಕಾಣ್ತಿರ್ತಾರೆ, ಎಂಟ್ರಿ ಮಾಡ್ಬೇಕು ಅರೆ ಇದನ್ನು ಸೇಮೇ ಅದ ರೀ, ವ್ಯಾಲ್ಯೂ ಸೇಮ್ ಅದೇನ್ರಿ. ಓಕೆ ಚಲೋ. ಸೊ ಈಗ ಇಲ್ಲಿ ನೋಡ್ಬೇಕಾಗ್ಯದ, ಏನ್ ಮಾಡ್ತೀರಿ, ಟ್ರೇಸ್ ಪ್ರೆಸಿಡೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಸೆಲ್ಲಿಂತ ನೀವು ಆಯ್ಕೆ ಮಾಡಿರ ಸರ್. ಸಪೋಸ್ ರೀ ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿವಿ ಅಂತ ಇಟ್ಕೊಳ್ಳೋಣ ಅಂತ, ಯಾವ್ದ್ರಿ ಸರ್, ಇನ್ನೊಂದು ಯಾವ್ದು ತಗೊಳ್ಳೋಣ್ರಿ, ಫಾರ್ ಎಕ್ಸಾಂಪಲ್ ಕಲಬುರ್ಗಿ ಅಂತ ಇನ್ನೊಂದು ಯಾವ್ದ್ರಿ, J6 ಅಂತ ತಗೊಂಡ್ಬಿಡೋಣ, ಪ್ಲಸ್ J6 ಇದನ್ನ ಎಂಟ್ರಿ ಮಾಡಿವಿ ಸರ್. ಈಗ ಬನ್ರಿ ಇಲ್ಲಿ ಬಂದು ಟ್ರೇಸ್ ಪ್ರೆಸಿಡೆಂಟ್ಸ್ ಅಂತ ಕ್ಲಿಕ್ ಮಾಡ್ರಿ, 3 ತೊಗೊಳ್ತೀರಾ ರೀ. ಅಂದ್ರೆ ಯಾವ್ಯಾವ ಸೆಲ್ನಲ್ಲಿರುವ ಮಾಹಿತಿನ ನಾವು ಇಲ್ಲಿ ಆ್ಯಡ್ ಮಾಡಿವಿ ಅಂತ ತೋರಿಸ್ತಿರ್ತೀವಿ, ಅದನ್ನ ಏನಂತ ಕರಿತೀವಿ ಅಂದ್ರೆ ಟ್ರೇಸ್ ಪ್ರೆಸಿಡೆಂಟ್ಸ್ ಅಂತ ಕರಿತೀವಿ ಸರ್. ನಮಗೆ ಗೊತ್ತಾಗ್ಯದ್ರಿ, ಅದನ್ನ ರಿಮೂವ್ ಮಾಡ್ಬೇಕ್ರಿ. ಅವಾಗ ಏನಂತ ಕರಿತೀವ್ರಿ, ರಿಮೂವ್ ಆರೋಸ್ ಅಂದ್ರೆ ಹೋಗ್ಬಿಡ್ತಾವ್ರಿ. ಇದ್ರಷ್ಟೇ, ಇದ್ರ ಕೆಲಸ ಇಷ್ಟೇ ನೋಡ್ರಿ.